ಈಗ ಧ್ರುವ ಅವ್ರ ಸಿನಿಮಾಗಳಂದಾಗ ಒಂದ್ ಕಡೆ ಆಕ್ಷನ್ ಕಾಂಬಿನೇಷನ್, ಎರಡನೇದು ಡ್ಯಾನ್ಸು. ಸೊ ಇವುಗಳು ಎಷ್ಟು ಪ್ರಾಮಿನೆನ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ? ಅದೇ ಸತ್ಯ ಹೆಗಡೆ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ನ ಹಿಂಗೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸೇ ಇರ್ಬೋದು, ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್, ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನ್ ಅನ್ನೋದು ಒಂದು ಫಿಕ್ಸ್ ಮಾಡಿಕೊಂಡ್ರು. ಇಮ್ರಾನ್ ಮಾಸ್ಟ್ರು 2 ಸಾಂಗ್ ಕಂಪೋಸ್ ಮಾಡಿದ್ದಾರೆ, ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಡಾನ್ಸ್ ಆಡಿಸಿದ್ದಾರೆ, ಡಾನ್ಸ್ ಮಾಡಲೇಬೇಕಲ್ಲ. ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ, ಇನ್ನೇನು ಸೊ ಗೊತ್ತಾಗುತ್ತೆ. ಫೈಟ್ಸ್ ಯಾವುದೂ ಎಲ್ಲ ಸಿಚುಯೇಷನಲ್ ಫೈಟ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಡ್ರಾಮಾ ಇದೆ, ಆ ಡ್ರಾಮಲ್ಲಿ ಬರೋವಂಥ ಸಿಚುಯೇಷನಲ್ಲಿ ಫೈಟ್ಸ್ ಇದೆ. ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯೂನಿಕಾಗಿ ಟ್ರೈ ಮಾಡಿದ್ದೀವಿ. ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ರವಿವರ್ಮ ಮಾಸ್ಟರ್ ಬಿಡಲ್ಲ ನಿಮ್ಗೆ ಗೊತ್ತಲ್ಲ. ಸೊ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಂಚೂರು ಮುಂದೆ ಬಂದ್ರೆ ಇಮ್ರಾನ್ ಮಾಸ್ಟರ್ ಮಾತಾಡಿ ಮಾಸ್ಟರ್ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಬಂದ್ರೆ. ಅಂದ್ರೆ ಇನ್ನೊಂದೇನಂದ್ರೆ ಫೈಟ್ಸ್ ಇಲ್ಲಿವರೆಗೆ 4 ಸಿನಿಮಾದು ಏನಿತ್ತಲ್ಲ, ಡೈಲಾಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ. ಅಂದ್ರೆ ಡೈಲಾಗ್ಸ್ ಆಗ್ಬೋದು, ತುಂಬಾ ಜಾಸ್ತಿ ಡೈಲಾಗ್ ಆ ಥರದ್ದೆಲ್ಲ ಏನು ಇಲ್ಲ. ಈ ಕತೆ ಕೇಳಿರುವಂಥದ್ದು ಎಷ್ಟು ಬೇಕು ಏನು ಅನ್ನೋ ಥರದ್ದು. ಮತ್ತೆ ಫೈಟ್ಸು ಮಾಸ್ಟರು ಮತ್ತು ನಮ್ಮ ರವಿವರ್ಮ ಮಾಸ್ಟರ್. ಹೇಳಿ ಮಾಸ್ಟರ್. ಮಾತಾಡ್ತೀವಿ. 240 ಡೇಸ್ ಶೂಟಿಂಗ್ ಅಲ್ಲಿ ತುಂಬಾ ಟಫೆಸ್ಟ್ ಡೇ ಅಂತ ಯಾವತ್ತು ಅನಿಸ್ತು? ಸಾಕು ಬಿಟ್ಬಿಟ್ರಪ್ಪ, ತುಂಬಾ ಹೆಕ್ಟಿಕ್ ಅನಿಸ್ತು ಅಂತ ಯಾವ್ದಾದ್ರು ಅಂತಿಲ್ಲ? ತುಂಬ ದಿವಸ ಏನು ಅನ್ನಿಸ್ಲಿಲ್ಲ, 240 ಡೇಸ್ ಅನ್ನಿಸ್ತು. ಇದೆ 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 ಇಲ್ಲ ಇದೆ. ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇದೆ. ನೀನೇ ಮೊದಲು ಬ್ಯೂಟಿಫುಲ್. ಯಾಕಪ್ಪ ಅದ್ದೂರಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇರ್ಲಿಲ್ವಾ? ಇಲ್ಲ, ನಾನು ಮಾಡೋ ಮೂವೀಸಲ್ಲಿ ಎಲ್ಲದರಲ್ಲೂ ಇರುತ್ತೆ. ಅದ್ದೂರಿ, ಬಹದ್ದೂರ್, ಭರ್ಜರಿ, ಇದರಲ್ಲಿ ಪೊಗರಲ್ಲೂ ಒಂಚೂರು ಬೇರೆ ಥರ ಇತ್ತು. ತಿರ್ಗಾ ಮಾರ್ಟಿನಲ್ಲಿ ಈಗ ಇದೆ ಆ ಥರ ಡ್ಯೂಯೆಟ್.